ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ನಾನು ಲಕ್ಷ್ಮಣ ನಿಮ್ಮನ್ನು ಕೇಳ್ತೀನಿ. ಈ ಕರಡು ಪ್ರತಿಯಲ್ಲಿ ಭಾಳ ಒಂದು ಸ್ಪಷ್ಟವಾಗಿರ್ತಕ್ಕಂಥದ್ದು, ಇಲ್ಲಿ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಂಥ ಆಚರಣೆ ಅಂತ ಎಲ್ಲೂ ಹೇಳಿಲ್ಲ. ಆಚರಣೆಯಲ್ಲಿ ಇರ್ತಕ್ಕಂಥ ಎಲ್ಲವೂ ಕೂಡ ಅದು ಯಾವುದೇ ಧರ್ಮ, ಅಲ್ಲಿ ಮೌಲ್ವಿಗಳು ಬರ್ತಾರೆ, ಕ್ರಿಶ್ಚಿಯನ್ ಪಾದ್ರಿಗಳು ಬರ್ತಾರೆ, ಮತ್ತು ಹಿಂದೂಗಳಲ್ಲಿ ಬರ್ತಕ್ಕಂಥ ಈ ರೀತಿ ಆಚರಣೆ ಮಾಡುವಂಥವ್ರು, ಪ್ರೇರೇಪಣೆ ಮಾಡುವಂಥದ್ದು, ಅಮಾಯಕರನ್ನು ದೌರ್ಜನ್ಯ ಮಾಡುವಂಥದ್ದು, ಅಮಾಯಕರನ್ನು ಅದು ಒಂದು ರೀತಿಯ ನಂಬಿಕೆಗಳ ಮೇಲೆ ಅವರನ್ನು ಹಿಂಸೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಭಾಳ ಸ್ಪಷ್ಟವಾಗಿದೆ. ಮೂಢನಂಬಿಕೆಗೆ ಬಲಿಯಾದ ಅಮಾಯಕರೇ ಈ ಕಾನೂನಿನಿಂದ ಶಿಕ್ಷೆಗೆ ಗುರಿ ಆಗಬಾರದು. ಶ್ರೀಸಾಮಾನ್ಯರನ್ನು ಬಲಿಪಶುವಾಗಿಸುವ ಧಾರ್ಮಿಕ ವ್ಯಕ್ತಿ ಶಕ್ತಿಗಳನ್ನು ಕಾನೂನು ವ್ಯಾಪ್ತಿಗೊಳಪಡಿಸಬೇಕು. ಮೂಢನಂಬಿಕೆಗಳನ್ನು ಎಲ್ಲ ಧರ್ಮಗಳು ಒಂದಲ್ಲ ಒಂದು ರೀತಿಯಲ್ಲಿ ಆಚರಣೆಯಲ್ಲಿ ಇಟ್ಟಿರೋದ್ರಿಂದ ಈ ವಿಧೇಯಕವು ಎಲ್ಲ ಧರ್ಮಗಳಲ್ಲಿರುವ ಮೌಢ್ಯಗಳಿಗೆ ಅನ್ವಯಿಸುವಂತಿರಬೇಕು. ಹೀಗಿರುವಾಗ ನೀವು ಯಾಕೆ ಹಿಂದೂ ಅಂತ ಪಡ್ಕೊಳ್ತಾ ಇದ್ರಿ? ಎಲ್ಲಿ ನಿಮಗೆ ಸಮಸ್ಯೆ ಆಗ್ತದೆ? ಯಾವ ಹಿಂದೂ ಸಂಘಟನೆಗಳು ಈ ರೀತಿ ಅನಿಷ್ಟಗಳನ್ನು ಹೋಗಲಾಡಿಸಿ ಅಂತ ಹೋರಾಟ ಮಾಡಿದ್ದು ಹೇಳಿ? ಯಾವ ಬೆತ್ತಲೆ ಪೂಜೆ ನಿಲ್ಲಿಸಿ ಅಂತ ಹೇಳಿದ್ದಾರೆ, ಯಾವ ಮೈಗೆ ಬೇವಿನ ಸೊಪ್ಪು ಹಾಕೊಳ್ಳೋ ತಪ್ಪಿಸಿದ್ದಾರೆ, ಯಾವ ಸಿಡಿ ಆಡೋದನ್ನು ತಪ್ಪಿಸಿದ್ದಾರೆ, ಯಾವ ಅಜುಲು ಪದ್ಧತಿ ನಿಲ್ಲಿಸಿ ಅಂತ ಹೋರಾಟ ಮಾಡಿದ್ದಾರೆ, ಯಾವ ಮಡೆ ಸ್ನಾನ ನಿಲ್ಲಿಸಿ ಅಂತ ಯಾವ ಹಿಂದೂ ಸಂಘಟನೆ ಹೋರಾಟ ಮಾಡಿದ್ದಾರೆ? ನೀವು ಮಾತಾಡ್ತಾ ಇದ್ರಿ, ಯಾರು ಪರವಾಗಿದೆ ಹೇಳಿ? ಪರ ವಿರೋಧ ಅನ್ನೋದಕ್ಕಿಂತಲೂ ಕೂಡ ಹೆಚ್ಚಿನದಾಗಿ ಈಗಾಗಲೇ ಇದ್ರ ಬಗ್ಗೆ ಹಿಂದಿರ್ತಕ್ಕಂಥ ಆಡಳಿತ ಮಾಡಿರ್ತಕ್ಕಂಥ ಸರ್ಕಾರಗಳು ಇದ್ರ ಬಗ್ಗೆ ICC ಆ್ಯಕ್ಟನ್ನು ಈಗಾಗಲೇ ಮಾಡಿದ್ದಾರೆ ಹಿಂದೆ. ಆದರೆ ಅದನ್ನೆಲ್ಲೋ ಒಂದು ಕಡೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸರಿಯಾದಂಥ ಸಂದರ್ಭದಲ್ಲಿ ಅದನ್ನು ಉಪಯೋಗ ಮಾಡ್ಕೊಂಡು ಮಾಡಿಲ್ಲ ಕೆಲವು ಸರ್ಕಾರಗಳು. ಬಟ್ ಒಂದು ನನಗನ್ಸಕ್ಕಂಥದ್ದು, ಏನು ಕರಡು ಪ್ರತಿನಿಧಿ ಬಂದಿರತಕ್ಕಂಥ ಒಂದು ವಿಚಾರವನ್ನು ನಾನು ನೋಡಿದೆ ಪತ್ರಿಕೆ ಓದುವಂಥ ಕಾಲದಲ್ಲಿ. ಶಾಲಾ ಮಕ್ಕಳನ್ನ ಧಾರ್ಮಿಕ ಕ್ಷೇತ್ರಗಳಿಗೆ, ದೇವಸ್ಥಾನಗಳಿಗೆ ಕಳಿಸಬಾರ್ದು ಅಂತಕ್ಕಂಥದ್ದು. ಹಾಗಿಲ್ಲ, ಮೌಢ್ಯತೆಯನ್ನು ಬಿತ್ತುವಂತ ಕೇಂದ್ರಗಳಿಗೆ ಏನಾಗುತ್ತೆ ಅಂದರೆ ಇದರಲ್ಲಿ ಯಾವ ಲೈನ್ ಓದ್ತೀವಿ ಅದು ನಮ್ಗೆ ಹಾಕ್ತೀವಿ. ಇರ್ಬೋದು. ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತ ಹಿಂದೂಗಳೇ ಜಾಸ್ತಿ ಇರ್ತಕ್ಕಂಥದ್ದು. ನನಗೆ ಗೊತ್ತಿರೋ ಹಾಗೆ ಭಾಗಶಃ 85% ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ. ಹಾಗಂತೇಳಿ ಎಲ್ಲ ನಂಬುತ್ತಾರೆ ಅಂತ ಹೇಳೋದು ತಪ್ಪಾಗುತ್ತೆ. ಆಗಲ್ಲ, ಅದು ಅಷ್ಟೇ ಮೂಢನಂಬಿಕೆ ಆಗುತ್ತೆ. ಮೂಢನಂಬಿಕೆ ಪ್ರಶ್ನೆಯಲ್ಲೂ ಕೂಡ ನನ್ನ ಒಂದು ವಿಚಾರ ಬರ್ತಕ್ಕಂಥದ್ದು, ಹಿಂದೆ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿಸಿದ್ರು. ವಿಧಾನಸೌಧ ಮೇಲೆ ಏನು ಬರ್ಸಿದಿರಿ ನೀವು? ಸರ್ಕಾರಿ ಕೆಲಸ, ದೇವರ ಕೆಲಸ ಅಂತ ಬರ್ಸಿದಿರಿ. ಇದೇನು ಸೂಚಿಸುತ್ತೆ ನಮಗೆ? ನೀವು ಒಂದು ನಾನು ಯಾಕೆ ಹೇಳ್ತಿದ್ದೀನಿ, ನಾನು ನಂಬುವಂಥ ದೇವರಿಗೆ ನಾವು ಯಾವ ರೀತಿ ನಡ್ಕೊಳ್ತೀನಪ್ಪ, ಅದು ನಾನು ಸಾಮಾನ್ಯರಂದ್ರೆ ದೇವ್ರ ಥರ ಕಾಣ್ತೀನಿ. ಅಲ್ಲ, ಅದನ್ನು ನಾನು ಯಾಕೆ ಹೇಳಕ್ಕೆ ಹೋಗ್ತೀನಿ ಅಂತಂದರೆ, ಸಾರ್ವಜನಿಕವಾಗಿ ಬರ್ಸಿರ್ತಕ್ಕಂಥ ಅದು ಒಂದು ಫಲಕ, ಅದೊಂದು ನಂಬಿಕೆ. ಸಾರ್ವಜನಿಕರಲ್ಲಿ ಸರಿಯಾದಂಥ ಒಂದು ಸೇವೆಯನ್ನು ಕೊಡ್ತಕ್ಕಂಥ ಒಂದು ವಿಚಾರಗಳು ಆ ನಂಬಿಕೆ ಆಧಾರದ ಮೇಲೆ ಅದು ದೇವರ ಕೆಲಸ ಅಂತಕ್ಕಂಥದ್ದು. ಆದರೆ ಇವತ್ತು ಮುಂದಿನ ದಿನಗಳಲ್ಲಿ ಒಂದು ಮಕ್ಕಳುಗಳು ಇವತ್ತು ಸಮಾಜದ ದೊಡ್ಡ ಅವ್ರ ವ್ಯಕ್ತಿತ್ವವನ್ನು ಬೆಳೆಸಬೇಕಾದಂಥ ವ್ಯಕ್ತಿಗಳಿಗೆ ಧಾರ್ಮಿಕತೆ, ಮೌಢ್ಯತೆ ಇದನ್ನು ಕಲಿಸಲೇಬಾರದು, ಅಲ್ಲಿ ಕರ್ಕೊಂಡು ಹೋಗಲೇಬಾರ್ದು ಅಂತಕ್ಕಂಥ ಒಂದು ನಿಯಮವನ್ನು ನಾವು ಜಾರಿಗೆ ಮಾಡಿದ್ರೆ ಮಕ್ಕಳಿಗೆ ನಾವೇನು ಕಲಿಸ್ತೀವಿ? ಈಗ ಮನೆಯಲ್ಲಿ ಮಕ್ಕಳನ್ನ ಯಾವ ರೀತಿ ಬೆಳೆಸ್ತೀವಿ? ನಾವು ನಮ್ಮ ಒಂದು ಆಚಾರ ವಿಚಾರಗಳನ್ನ ಒಳಗೊಂಡಂತೆ ನಮ್ಮ ಮಕ್ಕಳನ್ನ ಬೆಳೆಸ್ತೀವಿ ಹೊರತು, ಆದರೆ ವಿಶಿಷ್ಟವಾಗಿರ್ತಕ್ಕಂಥ ಬೇರೆ ರೀತಿಯಲ್ಲಿ ನಾವು ಅಮೆರಿಕನ್ ಸಿಸ್ಟಮಲ್ಲಿ ಏನು ಬೆಳೆಸ್ಲಿಕ್ಕೆ ಆಗೋದು? ಸರ್ಕಾರ ಇದು ಕರಡು ತಗೊಂಡಿದ್ದಷ್ಟಿದೆ, ಜಾರಿ ಆಗಿಲ್ಲಲ್ಲ. ಅದನ್ನೇ ಹೇಳ್ತಾ ಇರ್ತೇನೆ. ಆದರೆ ಅಲ್ಲಲ್ಲ, ನನ್ನ ಅಭಿಪ್ರಾಯ ಏನಪ್ಪ ಅಂತ ಅಂದರೆ, ಇದು ಜನಗಳಿಂದ ವಿಚಾರ ಸಾಕಷ್ಟು ಆಗಬೇಕಾಗತ್ತೆ, ಚರ್ಚೆ ಆಗಬೇಕಾಗುತ್ತೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ವಿಚಾರ ಅದೇನರ ಇಲ್ಲ, ಅದು ಬೇರೆ ಪ್ರಶ್ನೆ. ಆ ಒಂದು ವಿಚಾರ ನಾವು ಕಂದಾಚಾರ ಅಥವಾ ವಾಮಾಚಾರ ಇನ್ನೊಂದು ಈ ರೀತಿ ಇದಕ್ಕೆ ನಾವು ಯಾರು ಒಪ್ಪೋದಿಲ್ಲ. ಅದನ್ನ ಈ ವಾಮಾಚಾರಗಳು, ಈ ರೀತಿಯಾದಂಥ ಅನಾಚಾರ ನೋಡಿ. ಮರಲಿಂಗೇಗೌಡ್ರೆ, ನರೇಂದ್ರ ದಾಬೋಲ್ಕರ್ ಇಲ್ಲಾಂದ್ರೆ ಹತ್ಯೆ ಆಗ್ತಾ ಇರಲಿಲ್ಲ. ಸೊ ಯಾವ ನರೇಂದ್ರ ದಾಬೋಲ್ಕರ್ ಈ ವಿಚಾರದ ಮಹಾರಾಷ್ಟ್ರದಲ್ಲಿ ಹೋರಾಟ ಮಾಡಿದ್ರು, ಅವ್ರ ಹತ್ಯೆನೂ ಆಯಿತು. ನಂತರ ಅಲ್ಲಿ ಸರ್ಕಾರ ಅನಿವಾರ್ಯವಾಗಿ ಈ ಒಂದು ಬಿಲ್ ಅಂತ ತರಲೇಬೇಕಾಯ್ತು. ಸೊ ಅದೇ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇವತ್ತು ನಂಬಿಕೆಗಳು ಇದ್ದೇ ಇದಾವೆ. ನಂಬಿಕೆಗಳನ್ನು ಬಿಟ್ಟು ಬದುಕಕ್ಕಾಗಲ್ಲ ಮನುಷ್ಯ. ಆದ್ರೆ ನೀವು ಮೂಢನಂಬಿಕೆಯನ್ನ ನೆಪದಲ್ಲಿ ಒಬ್ಬ ಸಾಮಾನ್ಯ ನಂಬಿಕೆಗಳನ್ನು ಕೂಡ ನಿಯಂತ್ರಣ ಕೊಟ್ಟಿದ್ದ ತಪ್ಪು. ಉಗಾರ್ ನಾನು ಎರಡು ಸ್ಪಷ್ಟ ಮಾಡಿಬಿಡ್ತೇನೆ. ಈಗ ಯಾರೋ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ, ಅವರೆಲ್ಲರೂ ಸಹ ಸಂವಿಧಾನ ತಜ್ಞರು ಅಥವಾ ಬಹಳ ಮೇಧಾವಿಗಳು ಅಂತ ಏನಲ್ಲ. ಈಗಾಗಲೇ ಕೆಲವು ರಾಜ್ಯಗಳಲ್ಲಿ, ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಒಂದು ಆ್ಯಕ್ಟ್ ಇದೆ. ಸೊ ನಾಳೆ ಬೆಳಿಗ್ಗೆ ಯಾವುದಾದ್ರೂ ರೀತಿ, ಉದಾಹರಣೆಗೆ ಲೋಕಪಾಲ್ ಬಿಲ್ಲನ್ನು ತರಬೇಕಾದ್ರೆ ಕೇಂದ್ರದಲ್ಲಿ ಸರ್ಕಾರವೇ ಒಂದು ಸಮಿತಿಯನ್ನು ಮಾಡಿ ಅವರ ಅಭಿಪ್ರಾಯಗಳನ್ನು ಪಡೆತು. ಅದೇ ಅಭಿಪ್ರಾಯಗಳ ರೀತಿಯಲ್ಲಿ ಬಿಲ್ ಬಂತ ಇಲ್ಲ, ಚರ್ಚೆ. ನಾಳೆ ಬೆಳಿಗ್ಗೆ ಇವರ ಅಭಿಪ್ರಾಯಗಳು ಸೇರಿದಂತೆ ಬೇರೆ ರಾಜ್ಯಗಳಲ್ಲಿ ಬಂದಿರತಕ್ಕಂಥ ಕಾನೂನುಗಳನ್ನು ಪರಿಶೀಲನೆ ಮಾಡಿ ಒಂದು ಬಿಲ್ಲನ್ನು ತರ್ತಾರೆ.
ಆ ಬಿಲ್ನಲ್ಲಿ ಏನಾದ್ರೂ ಸಹ ನ್ಯೂನತೆಗಳಿದ್ರೆ ನಿಮ್ಮ ಅಸೆಂಬ್ಲಿ ಇದೆ. ಎಲ್ಲ ಪಕ್ಷದ ಮುಖಂಡರುಗಳು ವಿಧಾನಸಭೆ ಇರಬಹುದು, ವಿಧಾನ ಪರಿಷತ್ ಇರಬಹುದು, ಅಲ್ಲಿ ಚರ್ಚೆ ಮಾಡತಕ್ಕಂಥದಕ್ಕೆ ಮತ್ತು ಸಾರ್ವಜನಿಕವಾಗಿ ಚರ್ಚೆ ಮಾಡಿ ಅಮೆಂಡ್ಮೆಂಟ್ಸ್ ಅನ್ನ ತರತಕ್ಕಂಥದಕ್ಕೆ ಅವಕಾಶ ಇದೆ. ಇದರಲ್ಲಿ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ಮೂಢನಂಬಿಕೆಗಳು ಅಂತ ಹೇಳಿ ಅವರೂ ಬರೆದಿಲ್ಲ ಮತ್ತು ಸರ್ಕಾರವು ಸಹ ಯಾವುದೋ ಒಂದು ಧರ್ಮ ಅಥವಾ ಒಂದು ಜಾತಿಗೆ ಸಂಬಂಧಪಟ್ಟ ಹಾಗೆ ನಿಷೇಧ ಇಲ್ಲವೇ ಇಲ್ಲ. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ಈಗ ನಿತ್ಯಾನಂದರ ಆಶ್ರಮದಲ್ಲಿ ನಡೀತಕ್ಕಂಥದ್ದು ಅಥವಾ ಚಿಕ್ಕಬಳ್ಳಾಪುರದ ಶಿವಬಾಲ ಯೋಗಿ ಆಶ್ರಮದಲ್ಲಿ ನಡೆದು ಜೈಲ್ಗೆ ಹೋಗಿರ್ತಕ್ಕಂಥದ್ದು ನಕಲಿ ಬಾಬಾಗಳು, ಸೊ ನಕಲಿ ಬಾಬಾಗಳಿರ್ಬೋದು, ಅಥವಾ ದೆವ್ವ ಬಿಡಿಸ್ತೀವಿ ಅಂತ ಹೇಳಿ ಹಿಂಸೆ ಕೊಡ್ತಕ್ಕಂಥದ್ದು ಇರ್ಬೋದು, ಅಥವಾ ಬೆತ್ತಲೆ ಸೇವೆ ಮಾಡಿದ್ರೆ ನಿಮಗೆ ಸ್ವರ್ಗ ಸಿಗುತ್ತೆ ಸುಲಿಗೆ ಮಾಡೋ ಜ್ಯೋತಿಷಿಗಳು. ಸೊ ಈ ರೀತಿ ನೋಡಿ, ಒಂದನ್ನ ಗಮನಿಸಬೇಕು, ಸಮಾಜದಲ್ಲಿ ಈ ರೀತಿ ಮೂಢನಂಬಿಕೆಗಳು ಯಾರನ್ನ ತಳ್ತಾ ಇದ್ದಾರೆ? ಇದನ್ನ ಕೆಲವು ಇಡೀ ಮಂದಿ ಇದನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಅವರ ಬದುಕನ್ನು ರೂಪಿಸ್ಕೊಳ್ಳಿಕ್ಕೋಸ್ಕರ, ಹಣವನ್ನು ಗಳಿಸ್ಕೊಳ್ಳಿಕ್ಕೋಸ್ಕರ ಕೆಲವರು ಸಮಾಜದ ಕಟ್ಟಕಡೆಯ ಯಾರು ದರಿದ್ರರಿದ್ದಾರೆ, ಬಡವರಿದ್ದಾರೆ, ಅವರನ್ನ ಈ ರೀತಿ ತಳ್ತಾ ಇದ್ದಾರೆ. ಈ ಮೂಢನಂಬಿಕೆಗಳನ್ನ ತಡಿತಕ್ಕಂತ ದೃಷ್ಟಿಯಿಂದ ಅದರಲ್ಲೂ ಒಂದು ಮಾತನ್ನ ಹೇಳ್ತೇನೆ, ಮದ ಮಾತ್ಸರ್ಯ ಮೋಹಗಳನ್ನ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯ ತೋರುತ್ತಾ ಕಂಚುಗಾರರ ಅಂಗಡಿ ಎಂದು ಕಂಚು ಇತ್ತಾಳೆಯ ಪ್ರತಿಮೆಯ ನೆರಹಿ ಮಿಂಚಲೇನುತ್ತ ಬಹುಜ್ಯೋತಿಗಳನ್ನು ಹಚ್ಚಿ ವಂಚಲೆ ಘನಪೂಜೆ ಮಾಡುವುದು ಅಂತೇಳಿ ಏನು ಹೇಳಿದ್ದಾರೆ ದಾಸರು. ಹಾಗೆ ಈ ರೀತಿ ಆಗಿರ್ತಕ್ಕಂಥದ್ದು ಏನಾಗಿದೆ ಅಂತಂದ್ರೆ ಎಲ್ಲವನ್ನು ಮದ ಮಾತ್ಸರ್ಯ ಮೋಹಗಳಿಂದ ಕೆಲವರನ್ನ ತಳ್ತಕ್ಕಂಥ ಪ್ರಯತ್ನ ಇದೆಯಲ್ಲ, ಇದನ್ನ ಸೈಂಟಿಫಿಕ್ ಟೆಂಪರಮೆಂಟ್ ಅಲ್ಲಿ ತಡಿತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ ಹೊರತು ಇದರಲ್ಲಿ ರಾಜಕಾರಣ ಅಥವಾ ಯಾವುದೇ ಧರ್ಮೀಯರ ಮೇಲೆ ಒಂದು ರೀತಿ ಕೊಡ್ತಕ್ಕಂಥದ್ದಲ್ಲ. ಒಂದ್ ನಿಮಿಷ ಉಗ್ರಪ್ಪನವ್ರು ಹೇಳಿದ್ರೆ ನಾವು ಒಪ್ಕೊಂಡಿಲ್ಲ ಅಂತಕ್ಕಂಥಲ್ಲ. ಆದರೆ ಹಿಂದೆಯೇ ಕಾನೂನು ಅಳವಡಿಸಲಾಗಿದೆ, ಸರ್ಕಾರದಲ್ಲಿ ಕಾನೂನು ಅಳವಡಿಸಲಾಗಿದೆ. ಆದ್ರೆ ಯಾವುದೋ ಅಲ್ಲಲ್ಲ, ಒಂದ್ ನಿಮಿಷ ಗುಲ್ಬರ್ಗದ ಅಫ್ಜಲ್ಪುರದಲ್ಲಿ ಗತ್ತರಿಗೆ ಭಾಗಮ್ಮ ಸಿಡಿಯಾಡೋ ನಿಷೇಧ ಆಗ್ತಾ ಇದೆ. ಅವು ಕಾನೂನಿನ ರೂಪದಲ್ಲಿ ನಿಷೇಧ ಆಗ್ಬೇಕು. ಅದನ್ನೇ ನಾನು ಹೇಳೋದು. ಸಮಿತಿ ಅನೇಕ ಇದ್ದಾವೆ. ನಮ್ಮ ದೇಶದಲ್ಲಿ ಕಳ್ಳು ನೋಟ್ ನಿಷೇಧ ಆಗಿದೆ, ಅದು ಇನ್ನೂ ಚಲಾವಣೆ ಆಗಿಲ್ವಾ? ನಮ್ಮ ದೇಶದಲ್ಲಿ ಸುಳ್ಳುಗಾರಿಕೆ ನಿಷೇಧ ಇದೆ, ಅದಕ್ಕೇನು ಕಾನೂನಲ್ಲಿ ನಮ್ಮಲ್ಲೇನು ಅದು ಇನ್ನೂ ನಡೀತಾ ಇಲ್ವಾ? ಈ ರೀತಿಯಾಗಿ ಕಾನೂನು ವಿರೋಧವಾದಂಥ ಸಂಗತಿಗಳು ಅನೇಕ ನಡೀತಾ ಇದ್ದಾವೆ. ಇದು ಯಾವುದನ್ನು ಸಹ ಯಾರು ಏನು ಬೆಂಬಲಿಸಿಲ್ಲ. ಈ ಥರದ್ದು ಇವರೇನು ಮಾಡ್ತಾ ಇದ್ದಾರೆ, ಇದನ್ನು ಯಾವುದೇ ಹಿಂದೂ ಸಂಘಟನೆಗಳಿರ್ಬೋದು, ಯಾವುದೇ ರಾಜಕೀಯ ಪಕ್ಷಗಳಾಗಿ ಇವತ್ತಲ್ಲ ಯಾವತ್ತೂ ಯಾರೂ ಬೆಂಬಲಿಸಿಲ್ಲ. ಇದನ್ನು ಈಗಾಗಲೇ ನಿಷೇಧ ಮಾಡಾಗಿದೆ, ಎಲ್ಲ ಮಾಡಾಗಿದೆ. ಇದ್ರ ಹಿಂದೆ ಇರುವಂಥ ಉದ್ದೇಶ ಏನಿದೆ, ಈಗ ಒಂದು ಸಮಿತಿಯವರು ಕೊಟ್ಟಿರುವಂಥ ವರದಿ ಏನಿದೆ, ಅಲ್ಲ ಅದನ್ನು ಫೈನಲ್ ನೀವು ಯಾಕೆ ಭಯ ಬಿದ್ದಿದ್ರಿ ಅಂತ, ಯಾಕೆ ಭಯ ಮೇಲೆ ಬೆಂಕಿ ಬಿದ್ದರೆ ಮಾಡ್ತಾ ಇದ್ರಿ? ಪ್ರಶ್ನೆ ಭಯ ಬಿದ್ದಿರೋದಲ್ಲ. ಅಲ್ಲ ನೀವು ಒಂದಷ್ಟು ಸೇರಿಸಿದಕ್ಕೆ ಇದನ್ನ ಕೈ ಬಿಡಿ ಅಂತ ಹೇಳಿ, ಡಿಲೀಟ್ ಮಾಡಿ ಅಂತ ಹೇಳಿ, ಪರಿಷ್ಕರಣೆ ಮಾಡಿ ಅಂತ ಹೇಳಿ. ಸರ್ ಒಂದು ನೆನಪಿಟ್ಕೊಳ್ಳಿ, ಇದರಲ್ಲಿ ಯಾರು ಭಯ ಬಿದ್ದಿಲ್ಲ. ಈ ದೇಶದಲ್ಲಿ ಹಿಂದೂಗಳು ಜಜಿಯಾ ತಲಗಂದಾಯ ಕೊಟ್ಟು ಔರಂಗಜೇಬನ ಆಳ್ವಿಕೆಯಲ್ಲಿ ಬಾಳಿ ಬದುಕಿದ್ದೇವೆ. ನಮ್ಮ ಧರ್ಮವನ್ನ ಹಿಂದೂಗಳ ವಾರಸದಾರ ಇವರು, ನಾನು ಹಿಂದೂಗಳಿದ್ದೇನೆ, ಇವರ ವಾರಸದಾರ. ಹಿಂದೂಗಳ ಸಮಾಜವನ್ನ ಒಡೆಯತಕ್ಕಂತ ಕೆಲಸ ಇವತ್ತು ಯಾರಾದ್ರೂ ಭಾರತೀಯ ಜನತಾ ಪಾರ್ಟಿ ಅವರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಏನೇ ಮಾತಾಡ್ತಾರೆ ಬಾಯಿಗೆ ಬಂದಂಗೆ, ಇವರೇನು ಹಿಂದೂಗಳ ವಾರಸದಾರ? ಇವರು ಹೇಳ್ತಾರೆ ಹಿಂದೂಗಳು ಹೊಡಿತಾ ಇದ್ದಾರೆ ಇವತ್ತು ಯಾರಾದ್ರೂ ಶೋಷಣೆ ಮಾಡ್ತಾ ಇದ್ದಾರೆ, ನೀವು ಹಿಂದೂಗಳನ್ನು ಶೋಷಣೆ ಮಾಡ್ತಾ ಇದ್ದೀರಿ ಅಂತ ಹೇಳೋದು. ನಂಬಿಕೆಗಳನ್ನ ಏನ್ ಹೇಳಿದೆ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯವರು ಇಲ್ಲಿಯ ತನಕ ಹೋಗ್ಲಿ, ಇವರು ಮೂಢನಂಬಿಕೆ ಬಗ್ಗೆ ಮಾತಾಡ್ತಾರಲ್ಲ, ಇವರಿಗೆ ಏನಾದ್ರೂ ಸಹ ಬದ್ಧತೆ ಇದ್ದಿದ್ರೆ ಇವತ್ತೇನು ಭಾರತೀಯ ಜನತಾ ಪಾರ್ಟಿಯ ಮೂಲ RSS ಏನಿದೆ, ಯಾಕ್ರಿ ಈ ಸಮಾಜದ ಕಟ್ಟಕಡೆಯ ವರ್ಗದವರನ್ನ ಸರಸಂಚಾಲಕರು ಮಾಡ್ಲಿಲ್ಲ, ಮಾಡ್ಲಿಲ್ಲ? ಇವರು ಸಮಾಜ ಇವರಿಗೆ ಬೇಕಾಗಿರೋದು ಆ ಚಿತ್ಪಾವನ್ ಬ್ರಾಹ್ಮಣ ಸಮಾಜದವರೇ ಬೇಕಾಗಿದ್ಯಾ? ಎಷ್ಟೆಲ್ಲ ಬೇಡ ನಿಮ್ಗೆ ಯಾಕ್ರಿ? ಆ ನೆಹರು ವಂಶ ಬಿಟ್ಟು ಈಚೆನೆ ಬಂದಿಲ್ಲ. ಮನಮೋಹನ್ ಸಿಂಗ್ ರವರಾಗಿದ್ದಾರೆ. ಈಗ ಬಾಯಿಗೆ ಬಂದಾಗ ಮಾತಾಡ್ತಕ್ಕಂಥ ಯಾರು? ಇವರು ಈ RSS ಅಥವಾ ಭಾರತೀಯ ಜನತಾ ಪಾರ್ಟಿಯವರು ಹಿಂದೂಗಳ ವಾರಸುದಾರರಲ್ಲ. ಇದನ್ನ ಸ್ಪಷ್ಟವಾಗಿ ಹೇಳಿಕೆ ನೀವ್ಯಾರು
ನೀವ್ಯಾರು ವಾರಸ್ದಾರರು? ನೀವೇ ಕಟ್ಟಿ ರಾಮ ಮಂದಿರ ಕಟ್ಟಿ ಬೇಡ ಅಂತ ಹೇಳಿದ್ವಿ ನಾವು. ವ್ಯವಸ್ಥೆನಲ್ಲಿ ನಾವು ಸೆಕ್ಯುಲರ್ ಕ್ರೆಡೆನ್ಷಿಯಲ್ ಅಲ್ಲ ಮಲ್ಲಿಂಗೇಗೌಡ್ರೆ ಇಲ್ಲಿ ನಾವು ಬಂದಿರತಕ್ಕಂಥದ್ದು ವೈಯಕ್ತಿಕ ಬೇಡ, ಹಿಂದೂಗಳು ವಾರಿಸ್ತಾರ ಯಾರು, ಕ್ರಿಶ್ಚಿಯನ್ ವಾರಿಸ್ತಾರ ಅಂತ ಮಾತನಾಡ್ಲಿಕ್ಕಲ್ಲ, ಅಥವಾ ಮುಸಲ್ಮಾನರು. ನಾವಿಲ್ಲಿ ಬಂದಿರತಕ್ಕಂಥ ಮೂಢನಂಬಿಕೆ ಬಗ್ಗೆ ಈ ನಮ್ಮ ಬಹಳ ಡೌನ್ ಥ್ರೆಡ್ ಏನಿದೆ, ನಮ್ಮ ಹಿಂದೂಯಿಸಮ್ನಲ್ಲಿ ಯಾಕೆ ಹಿಂಗಾಗ್ತಿದೆ, ಯಾಕೆ ಈ ಅಮಾಯಕರನ್ನ ಬಲಿ ತಗೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ಅದಕ್ಕೊಂದು ಕರಡು ಪ್ರತಿ ಯಾರೋ ಸಲ್ಲಿಸಿದ್ದಾರೆ. ಈಗ ಉಗ್ರಪ್ಪನವ್ರು ಹೇಳ್ದಂಗೆ ಆ ಕರಡು ಪ್ರತಿನೇ ಏನೋ ಇದಾಗಲಿಲ್ಲ, ಇನ್ನೂ ಏನು ಆಗೋದು ಇಲ್ಲ. ಇಲ್ಲ ಕಾನೂನು ಆಗುತ್ತೋ ಬಿಡುತ್ತೋ ಪಕ್ಕಕ್ಕೆ ಅದರಲ್ಲಿ ನಿಮ್ಮ ಸರ್ಕಾರದವ್ರು ಮಾಡ್ತೀವಿ ಅಂದ್ರೆ ನಾವೇನ್ ಮಾಡೋಕ್ಕಾಗುತ್ತೆ? ಪ್ರಶ್ನೆ ಅದಲ್ಲ. ಇನ್ನೂ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗ್ತದೆ ಅಲ್ವೇ? ಅದು ಅಸೆಂಬ್ಲಿ ನನಗಿದಕ್ಕೆ ಒಂದ್ ಸಲಹೆ ಇರೋದು ಏನಂತ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ಈಗಾಗಲೇ ನಮ್ಮ ಎಲ್ಲ ಮುಖ್ಯಮಂತ್ರಿಗಳು ಎಲ್ಲರೂ ಹೋಗಿ ಯಾವ್ಯಾವ ಪೀಠಾಧಿಪತಿಗಳಿಗೆ, ಯಾವ್ಯಾವ ಮಠಾಧಿಪತಿಗಳಿಗೆ ಇವರು ಹೋಗಿ ಸನ್ಮಾನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರನ್ನ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲ, ಇವರೇ ಹೋಗಿ ಮಾಡ್ಕೊತಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅನೇಕ ನಾಯಕರುಗಳು ಅಲ್ಲ, ಇವರೇ ಹೋಗಿ ಎಲ್ಲ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಚುನಾವಣೆಗೆ ಒಂದ್ ನಿಮಿಷ, ಮಲ್ಲಿಂಗೇಗೌಡ್ರೆ ಇದು ಕರಡು ಕೊಟ್ಟಿದ್ದಾರೆ, ಇದನ್ನ ಫೈನಲ್ ಅಲ್ಲ, ಕರಡು ಪ್ರತಿ ಈಗ ನಾಳೆ ನೀವು ಒಂದಷ್ಟು ಅಂಶಗಳು ಸೇರಿಸಬಹುದು. ವಿಧಾನಸಭೆ ಒಂದು ಸಂಗತಿ ನಾನು ಹೇಳೋದೇನಂದ್ರೆ, ಮುಸ್ಲಿಂ ಧಾರ್ಮಿಕತೆಯನ್ನು ನಂಬಿರುವಂತ ಕೆಲವು ಮುಲ್ಲಾಗಳನ್ನ ಸೇರಿಸಿ ನಾವೆಲ್ಲ ಅದನ್ನ ಅರ್ಥೈಸ್ಕೊಂಡಿರೋದು ಕರಡು ಪ್ರತಿ ಅಂತ ಹೇಳಿ. ನನ್ನ ದೃಷ್ಟಿನಲ್ಲಿ ಸರ್ಕಾರದ ಒಂದು ನಿಮಿಷ, ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತೇನೆ. ಅದು ಸರ್ಕಾರದ ಕರಡು ಪ್ರತಿನೂ ಅಲ್ಲ. ಕೆಲವರ ಅಭಿಪ್ರಾಯವನ್ನ ಸರ್ಕಾರಕ್ಕೆ ಕೊಡಬಹುದು. ನಾಳೆ ಬೆಳಿಗ್ಗೆ ಸರ್ಕಾರದ ಪರವಾಗಿ ಬಿಲ್ ಅನ್ನ ಡ್ರಾಫ್ಟ್ ಮಾಡುವಂತ ಸಂದರ್ಭದಲ್ಲಿ ಅವರು ಇದನ್ನ ಎಷ್ಟರ ಮಟ್ಟಿಗೆ ಗಣನೆಗೆ ಅವ್ರಿಗೇನು ದಾವಂತ ಅಂತ ಹೇಳ್ತಾ ಒಂದು ನಿಮಿಷ ಹೇಳ್ತೇನೆ. ಈಗ ಬೇರೆಯವರೆಲ್ಲ ಯಾತಕ್ಕಷ್ಟು ನಮ್ಮ ಇವರು ಮಸೂದನ್ ಅವರು, ಲಕ್ಷ್ಮಣ್ ಅವರು ಬೇರೆಯವರೆಲ್ಲ ಯಾಕೆ ಮಾತಾಡ್ತಾ ಇದ್ದಾರೆ ಅಂತಂದರೆ, ಸರ್ಕಾರದವರು ಉಗ್ರಪ್ಪನವ್ರು ತಿಳ್ಕೋಬೇಕು. ಸರ್ಕಾರದವರು ಒಂದು ಶಾದಿ ಇದು ಅಂತ ತಂದರು. 80% ಆಫ್ ದಿ ಮುಸ್ಲಿಮ್ಸು ಬಡವರು, ಭಾಳ ಬಡವರು. 80% ಮುಸಲ್ಮಾನರೇನವ್ರೆ ನನ್ನ ತಿಳಿದಂಗೆ ಬಡವರು. ಆದರೆ ಬಡವರು ಎಲ್ಲ ಜಾತಿಯಲ್ಲೂ ಇದ್ದಾರೆ. ಈಗ ನಮ್ಮ ಉಗ್ರಪ್ಪನವ್ರ ಜಾತಿಯಲ್ಲಿರೋರು 80% ಬಡವರಿದ್ದಾರೆ, ದಲಿತರಲ್ಲೂ 80% ಬಡವರಿದ್ದಾರೆ, ಒಂದು 10-20% ಒಕ್ಕಲರು ಇದ್ದಾರೆ, ಲಿಂಗಾಯತರು ಎಲ್ಲ ಜಾತಿಯಲ್ಲೂ ಇದ್ದಾರೆ. ಯೋಚಿಸ್ತಾರೆ ಸ್ವಾಮಿ, ಬ್ರಾಹ್ಮಣರಲ್ಲಿ ಏನ್ ಹೇಳ ನಿಮ್ಗೆ, ನಮ್ಮಲ್ಲಿ ಮುತುಕದೆಲೆ ಅಂತ ಬರ್ತದೆ, ತಗೊಂಡ್ಬಂದು ಅದು ಇದು ಊಟ ಮಾಡೋದನ್ನ ಚುಚ್ಚಿ ಜೀವನ ಮಾಡ್ತಾರೆ ಬ್ರಾಹ್ಮಣರು ಇದ್ದಾರೆ. ಆದ್ರಿಂದ ಅಲ್ಲ, ನಾನು ಅದಕ್ಕೆ ಬರ್ತಾ ಇದ್ದೀನಿ. ಅದಕ್ಕೆ ಒಂದ್ ನಿಮಿಷ ಉಗ್ರಪ್ಪ, ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಇದನ್ನ ಬರೀ ನೀವು ಮುಸಲ್ಮಾನರಿಗೆ ಯಾವ ತರ ಮಾಡಿದ್ರಿ, ಅಲ್ಲಲ್ಲ ಅದನ್ನ ನೀವು ಇದು ಮಾಡ್ಬೋದಾಗಿತ್ತು, ಏನು ಬಡವರು ಅಂತ ಮಾಡಿ 1.5 ಲಕ್ಷ ಅವ್ರ ದಾವಂತೆ ಕತೆ ಕೇಳ್ತಾರೆ. ಒಂದು ಉದಾಹರಣೆ ಏನಾಗಿದೆ ಇವ್ರಿಗೆ, ಅದನ್ನ ಮಾಡ್ದಂಗೆನೇ ಇವರು ವೋಟ್ ಬ್ಯಾಂಕ್ಗೋಸ್ಕರ ಇಂಥದನ್ನು ತಂದು ಏನು ಈ ಮೂಢನಂಬಿಕೆ ಅಂತ ಹೇಳಿ ನಮ್ಮ ಹಿಂದೂಗಳ ಒಂದು ನಂಬಿಕೆಗೆ ಎಲ್ಲಿ ಧಕ್ಕೆ ತರ್ತಾರೋ ಅಂತಕ್ಕಂಥದ್ದು ಇವರ ಕೆಲವರ ಒಂದಿದು. ಇದರಲ್ಲಿ ನಿಮ್ಮ ಇಷ್ಟಕ್ಕೆ ಮಾತಾಡ್ತಾ ಇದ್ರಿ, ಬಿಟ್ಟುಬಿಡಿ ಅವ್ರು ಮಾಡ್ಕೊಳ್ಳಿ. ಇನ್ನು ನೀವ್ಯಾಕೆ ಮುಸಲ್ಮಾನರಿಗೆ ಹೇಳ್ತಿದ್ರಿ? ನಾನು ಹೇಳ್ತಕ್ಕಂಥದ್ದು ತಮಗೇನು ಹೇಳ್ತಾ ಇದ್ದೀನಿ ನಾನು ಅಂತ ಹೇಳಿದ್ರೆ, ಅದಕ್ಕೆ ಅವ್ರಿಗೆ ಒಂದು ಏನೋ ಒಂದು ಬಂದಿದೆ. ನಮ್ಮಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ, ಈ ಮೂಢನಂಬಿಕೆಗೆ ಏನಾದರೂ ಒಂದು ಕಡಿವಾಣ ಹಾಕಲೇಬೇಕು. ಲಕ್ಷ್ಮೀನಾರಾಯಣ ಅವರು ಹೇಳಿದಂಗೆ ಇನ್ನೂ ಇದೆ, ಆಕ್ಷೇಪ ಇಲ್ಲ. ಕೆಲವು ಏನೋ ಅತ್ಯಂತ ಕೆಟ್ಟ ಮೂಢನಂಬಿಕೆಗಳು ಕೆಲವೇ. ಈಗ ನೀವು ಈಗ ಅಮಾಯಕ ಹೆಣ್ಮಕ್ಳನ್ನ ತಗೊಂಡೋಗಿ ನೀವು ವೇಶ್ಯಾವಾಟಿಕೆಗೆ ತೋರಿಸ್ತಕ್ಕಂಥದ್ದು, ಜಾತೀಯತೆಯನ್ನ ಎತ್ಕಡ್ತಕ್ಕಂಥದ್ದು, ಮತ್ತೆ ನೀವು ನಗ್ನವಾಗಿ ಮಾಡ್ತಕ್ಕಂಥದ್ದು ಇಲ್ಲಿ ಬಹಳ ಇದೆ. ಬಹಳ ಈಗ ನೀವು ಈಗ ಮತಾಂತರ ಮಾಡ್ತಕ್ಕಂಥದ್ದು, ಅಂಶ ಇದೆ, ಏನೇನೋ ಇವೆ ಕೆಲವು. ನೀವು ಅಂಥವಕ್ಕೆಲ್ಲ ನೀವು ಮಾಡಿದಾಗ ಅಂಥದಕ್ಕೆಲ್ಲ ಒಂದು ತಂದು ಭಾಳ ಸ್ಟ್ರಿಕ್ಟಾಗಿ ನೀವು ಮಾಡೋದಾಯ್ತು ಅಂತ ಹೇಳಿದ್ರೆ ಇಂಥದನ್ನು ವೆಲ್ಕಮ್ ಮಾಡೋಣ. ಅದಕ್ಕೆ ಬದಲಾಗಿ ನೀವು ಗುದ್ಲಿ ಪೂಜೆ ಮಾಡಬೇಡಿ, ನೀವು ಇನ್ನೊಂದು ಮಾಡಬೇಡಿ, ನೀವು ದೇವ್ರಿಗೆ ಹೋಗಬೇಡಿ, ನಿಮ್ಮ ತಂದೆ, ಅವೆಲ್ಲ ಅದು ವೈಯಕ್ತಿಕವಾಗಿರ್ತಕ್ಕಂಥದ್ದು ಕೆಲವು. ಈಗ ಕೊಡ್ರೆ, ಈಗ ನಮ್ದು ಒಂದು ಚಿಕ್ಕವ್ರು ನಮ್ಮ ಅಪ್ಪ ಹೇಳೋದು, ಸಣ್ಣವ್ರು ಇದ್ದಾಗ ಅಲ್ಲೋ ಬಿಡಪ್ಪ ಅಲ್ಲಿ ಭೂತ ಇದೆ ಅಂದ್ರೆ ಭಯ, ಅಲ್ಲೋ ಬಿಡಪ್ಪ ದೇವ್ರು ನಿಮ್ ಮೂಕು ಹೋಯ್ತಾನೆ ಅಂದ್ರೆ ಭಯ. ಈ ತರದ ನಂಬಿಕೆಗಳಿದಾವೆ, ದೇವ್ರು ಇರಲ್ಲ. ಆದ್ರೆ ಅದನ್ನು ಬರೋದಕ್ಕಿಂತ ಮುಂಚೆ ನನಗೊಬ್ರು ಸ್ನೇಹಿತರು ಫೋನ್ ಮಾಡಿದ್ರು, ಸ್ವಾಮಿ ಯಾವ್ದಾರ ಸ್ವಾಮಿಗಳು ಮಠಾಧೀಶರು ನಾನು ಪಾದ ಪೂಜೆ ಮಾಡಿ ಅಂತ ಇಲ್ಲಿ ತನಕ ಯಾರನ್ನಾರ ಕೇಳ್ಕೊಂಡಿದ್ದಾರಾ?
ಯಾರನ್ನಾರ ಬಲವಂತ ಕೇಳಿ. ಯಾರನ್ನಾರ ಏನ್ ಬಲವಂತ ಮಾತಾಡ್ತೀರಾ ಮಾಡಿದಾರಾ? ನೀವು? ಯಾರನ್ನಾರ ಯಾರು ಬಲವಂತ ಕೇಳಿಲ್ಲಪ್ಪ? ಮಾಡಿದಾರಾ? ಹೌದು, ಹಂಗೆ ಮೂಢನಂಬಿಕೆ ಯಾರನ್ನಾರ ಏನು ಗೊತ್ತಾ? ಬಲವಂತ ಮಾಡಿದಾರಾ? ನಮ್ಮ ಮಗ ಯಾರಿಗಾರ ಹೇಳ್ತಾನೆ, ಹಿಂಸೆ ಕೊಟ್ಟಿದ್ದಾರಾ? 21ನೇ ಯಾರಿಗಾರ ಶತಮಾನ ಹಿಂಸೆ ಬಂದಿದ್ದೀವಿ. ಕೊಟ್ಟಿದ್ದಾರಾ? ಏನ್ ಕೊಟ್ಟಿದ್ದಾರೆ ಅಂತ ಯಾರೋ ಇದನ್ನ- ವೈಯಕ್ತಿಕ ಇದನ್ನ ನೋಡಿ. ಅಲ್ಲ, ಯಾರೋ ಇದನ್ನ ಒಪ್ಪಲಿಕ್ಕೆ ವೈಯಕ್ತಿಕವಾಗಿ ಸಾಧ್ಯ ಹೋಗಿ ಇಲ್ಲ. ಅವ್ರಿಗೆ ಮಾಡ್ತಾರೆ ಈಗ ಯಾವ್ದೋ ನಮ್ಮ ತಾತ ಅಂತಂದ್ರೆ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ಸ್ವಾಮಿ ಇವ್ರು, ಬೇರೆ ಯಾರು ಅವ್ರ ತಾತ ಬೇಡ. ಮಾಡ್ತಿದ್ದ ಅಂತ ಹೇಳಿ ಅಲ್ಲ, ಬೇರೆ ನೀವು ಯಾರು ನೀರು ಬೇಡ. ಕುಡೀರಿ ಅಂತ ಹೇಳಿ. ಅಲ್ಲ, ನೋಡಿ ಇದನ್ನೇ ಇವ್ರು ಈಗ- ಸಾವಿರಾರು ಅಲ್ಲ ವರ್ಷ ಸರ್, ಮಾತಾಡ್ತಾರೆ. ನಾನು- ಲಕ್ಷ್ಮೀನಾರಾಯಣ ಅಲ್ಲ, ಅವ್ರನ್ನ ನಾನು ನಂಬ್ತಾರೆ ಅಷ್ಟೇ ಅವ್ರ ಅಲ್ಲ, ಮಾತಿಗೆ. ನಾನು ಕಂಡಿರೋ ಬೇಜಾರು ಮಾಡ್ತಾರೆ ನಿಮ್ಮ ಹತ್ರ. ನಾನು ಸೇವೆ ದೀಕ್ಷೆ ಕೊಡೋದಂಗೆ. ಹೇಗೆ ಜನರನ್ನ ನೋಡ್ರಿ ಅವೆಲ್ಲ ತಪ್ಪು ಬಿಡ್ರಿ. ಹೇಗೆ ಇಷ್ಟೊಂದು ಮಾಡ್ರಾಕ್ ಬಂದಿದೆ. ಅಲ್ಲ, ನೀವು ನಾನು- ಪುನಃ ಪಾದ ಪೂಜೆ ಬೇಡ, ಬೇಡ, ಯಾವ ಬೇಡ. ಸ್ವಾಮಿಗಳು ಏ, ಯಾಕೆ ಬರ್ಸ್ಕೊತಾರೆ? ಛೇ, 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 ನಾನು ಹಂಗೇನೆ ಕಂಡಿರೋ- ಮನೆ ತಿಂತಾರೆ ಅವ್ನು ಸ್ವಾಮಿ. ಅಲ್ಲ, ನಾನು ಅನ್ನ ತಿನ್ನಲ್ಲ ಅವ್ನು. ಪಾದ ಪೂಜೆ ಯಾಕೆ ಮಾಡ್ತೀನಿ ಅಂತ ಹೇಳಕ್ಕೆ? ನಾನು ಸುಮ್ನೆ ಮಾತಾಡ್ತೀರಾ ನೀವು ಬ್ರಾಹ್ಮಣರು? ಮೇಲೆ ಸಿದ್ದರಾಮಯ್ಯನವ್ರ ಕಾಲ್ ಮುಟ್ಟು ನಮಸ್ಕಾರ ಮಾಡ್ತೀನಿ. ಯಾರು ಮುಟ್ತೀರಿ? ಅವ್ರ ದೇವೇಗೌಡರ ಕಾಲ್ ತಪ್ಪದು, ಮುಟ್ಟು ಅವ್ರು ನಮಸ್ಕಾರ ಯಾರು ಮಾಡ್ತೀನಿ. ತಪ್ಪಿರೋದು? ನೋಡ್ರಿ, ಅವರೆಲ್ಲ ದೇವ್ರಾಗ್ಲೆ. ಈಗ ನೋಡ್ರಿ ಯಾವ ಅವರೆಲ್ಲ ಕರ್ಮ ದೇವ್ರಾಗ್ಲೆ. ಮಾಡ್ಕೊಳ್ಳಲ್ಲ. ಇವ್ರು ಹೇಳೋದೇನ್ ಗೊತ್ತಾ? ಕರೆದು ಯಾರ್ಯಾರು ನೀವು ಕರೀರಿ ಅಂದ್ರೆ ನಮಸ್ಕಾರ ಮಾಡ್ತಾರೆ. ಒಂದು ವಿಷಯ ಇವರೇ ಹೇಳ್ತೀನಿ. ಟಿಕೆಟ್ ತಗೋಬೇಕು. ಲಕ್ಷ್ಮಣ ಯಾರ್ಯಾರು ಅವರೇ, ಕೈ ಕಾಲು 21 ಎಳಿತಾರೆ? ಶತಮಾನದಲ್ಲಿ ಇವ್ರು ಇನ್ನೊಂದು ಇವತ್ತು ಟಿಕೆಟ್ ತಗೋಬೇಕು. ಯಾರ್ಯಾರು ಕೈ ಕಾಲು ಇನ್ನೊಂದು ಮಾಡ್ಕೊಂಡಿವ್ರು. ಎಳಿತಾರೆ? ಇನ್ನೂ ಇವ್ರಿಗೆ ಗಂಟೆ ಬರ್ಸ್ಕೊಂಡಿದ್ದೀವಿ ನಾವು. ದೇವ್ರು ಹಾಕ್ಸ್ತೀವಿ ಅಂತ ಹೇಳಿ. ಲಕ್ಷ್ಮೀನಾರಾಯಣರೇ, ಇವತ್ತು ನಮ್ಮನ್ನು ಆಳುವಂಥವರು ಶಾಸಕರು, ಸಚಿವರು, ಅಧಿಕಾರಿಗಳು ಇವತ್ತು ಅವರು ಅವರು ಕಚೇರಿಗಳನ್ನು ಬದಲಾವಣೆ ಮಾಡ್ಕೊಳ್ತಾರೆ. ಮುಖ್ಯಮಂತ್ರಿ ಆದಂಥವರು ದಿಕ್ಕನ್ನು ಅವರ CM ಕಚೇರಿ ದಿಕ್ಕನ್ನು SM ಕೃಷ್ಣ ದಕ್ಷಿಣಕ್ಕೆ ತಿರುಗಿಸ್ಕೊತಾರೆ. ಯಡಿಯೂರಪ್ಪನವರು ತಮ್ಮ ಅಧಿಕಾರ ಉಳಿಯೋ ಟೈಮಲ್ಲಿ ಪೂರ್ವದ ಬಾಗಿಲು ಕ್ಲೋಸ್ ಮಾಡಿ ಪಶ್ಚಿಮದ ಓಪನ್ ಮಾಡ್ಕೊಳ್ತಾರೆ. ಇಂಥವ್ರ ಆಡಳಿತ ಮಾಡುವಾಗ ನೀವು ಇದು ಹೇಗೆ ಜಾರಿಗೊಳ್ಳಕ್ಕೆ ಈ ಕಾನೂನುಗಳನ್ನು ಇದೆಲ್ಲ ಒಂದು ಕಡೆ ಈ ಮೂಢನಂಬಿಕೆ ಬ್ರೇಕ್ ಬೀಳಬೇಕು. ನೀವು ಸಂವಿಧಾನದ ಆಶಯದಲ್ಲಿ ಸರ್ಕಾರ ನಡೆಸುವಂಥವ್ರು ಇದನ್ನು ಜಾರಿಗೊಳಿಸ್ತೀರಿ, ತುಲಾಭಾರ ಮಾಡ್ಕೊಳ್ತೀರಿ, ಅಡ್ಡಪಲ್ಲಕ್ಕೆ ಹೋಗಿ ನೀವೇ ತಲೆ ಕೊಡ್ತೀರಿ. ಎಲ್ಲವನ್ನು ಮಾಡುವಾಗ ಇದೊಂದು ರೀತಿ ನಿಮ್ಮ ನೀರುಗಳು ಪಾದ ಪೂಜೆ ಮಾಡಿ ನೀರು ಕುಡಿಯಕ್ಕೆ ಹೋಗ್ತಾರೆ. ಹಿಪಕ್ರಸಿ ಆಗುತ್ತೆ. ದೇಶ ಹಳ್ಳಿ ಕೊಡ್ತಾರೆ ಅವರು. ನಾಚಿಕೆ ಆಗ್ಬೇಕು. ಮೂಢನಂಬಿಕೆಗಳಲ್ಲಿ ಅನಿಷ್ಟ ಪದ್ಧತಿ ಅಲ್ಲ, ಅದನ್ನ ದೂರ ಇಡಬೇಕು ಅಂತಕ್ಕಂಥದ್ದು ಎಲ್ಲರೂ ಕೂಡ ಒಪ್ಕೋಬೇಕಾಗ್ತದೆ. ಇದ್ರಾಗ ಅನಿಷ್ಟ ಪದ್ಧತಿ ನಿಷೇಧ ಮಾಡಿ ಅಂತ ಒಪ್ಕೋಬೇಕಾಗತ್ತೆ. ನೋಡಿ, ಎಲ್ಲರೂ ಒಪ್ಕೊಂಡಿದ್ದಾರೆ. ನಾವು ಅದನ್ನ ಒಪ್ಕೊಂತೀವಿ. ನಮ್ಮ ಎಲ್ಲ ಕಾರ್ಯಗಳಲ್ಲೂ ಅನಿಷ್ಟ ನಾವು ಅದನ್ನ ಪದ್ಧತಿಗಳನ್ನ. ಒಪ್ಪಿದ್ದೀವಿ, ನಾವು ಕಾನೂನು ಆದ್ರೆ ಮಾಡಿ ಎಲ್ಲ ಮೂಢನಂಬಿಕೆಗಳಲ್ಲಿ ಒಪ್ಪಿದ್ದಾರೆ. ನಂಬಿಕೆ ಇನ್ನ ಆಧಾರದ ಅದು ಮೇಲೆ ಒಪ್ಪಿಸೋದು ಆಳ್ತಾ ಬಿಡ್ತಾನೆ ಇಲ್ಲ. ಇರ್ತಕ್ಕಂಥ ಈ ರಾಜ್ಯದಲ್ಲಿ ಅದನ್ನ ಆಚಾರವನ್ನ ಯಾರು ಕೂಡ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಇದು ಸರ್ಕಾರಿ ಕಾನೂನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗಾಗಲೇ ಹಿಂದೆ ಕಾನೂನು ಮಾಡಿರ್ತಕ್ಕಂಥದ್ದನ್ನು ಕೂಡ ಸರಿಯಾದಂಥ ವ್ಯವಸ್ಥೆ ಒಳಗಡೆ ಇಂಪ್ಲಿಮೆಂಟ್ ಕೂಡ ಮಾಡ್ತಕ್ಕಾಗ್ತಿಲ್ಲ. ಆ ದೃಷ್ಟಿಯಿಂದ ಇವತ್ತು ಆಚಾರ ಅನಾಚಾರ ಇವೆರಡೂ ಕೂಡ ಮೊದಲಿಂದಲೂ ಕೂಡ ನಡ್ಕೊಂಡ್ಬಂದಿರತಕ್ಕಂಥ ಒಂದು ಪದ್ಧತಿ ಆಧಾರದ ಮೇಲೆ ನಾವು ಇವತ್ತು ಹೋಗ್ಬೇಕಾಗುತ್ತೆ. ನರಬಲಿ ಕೂಡ ನಮ್ಮ ಸಮಾಜ ಅದೇ ಇದೆ. ಒಂದು ಹೇಳ್ಬಿಡ್ತೀನಿ ನಾನು, ದಯವಿಟ್ಟು ಒಂದು ಹೇಳ್ಬಿಡ್ತೀನಿ. ಕರಡು ಮಸೂದೆಯ ಪ್ರತಿಯನ್ನು ತಂದುಕೊಟ್ಟಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅವತ್ತು ಹೇಳಬೇಕಾಯಿತು, ಹಿಂದೆ ಇದಾಗಲೇ ಕಾನೂನು ಆಗಿದ್ರೂ ಕೂಡ ಇದನ್ನು ನಮ್ಮ ಅಧಿಕಾರಿಗಳ ಮೂಲಕ ನಾನು ಪರಿಶೀಲನೆ ಮಾಡಿಸ್ತೇನೆ ಅಂತಕ್ಕಂಥ ಒಂದು ಮಾತಿನ ಹೇಳಬೇಕಾಗಿಲ್ಲ. ಆದ್ರೆ ಬೆಳಗಾಂ ಅಧಿವೇಶನದಲ್ಲೇ ಇದು ತೋರಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರೆ ಎಂತ ಮುಂದುವರೆದಿರ್ತಕ್ಕಂಥ ಜನ ಕೂಡ ಇದು ಆತಂಕ. ಮತ್ತಷ್ಟು ಇಲ್ಲ ಚರ್ಚೆ ಮಾಡ್ತೀನಿ. ತುಂಬಾ ಹೊತ್ತು ಬ್ರೇಕ್ ತಗೋಬೇಕಾಗಿದೆ. ಮತ್ತಷ್ಟು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.